ನಮ್ಮ ವ್ಯೂಯರ್ಸ್ ರೆಸಿಪಿನಲ್ಲಿ ರೇಣುಕಾ ಅವರು ಚಿತ್ರದುರ್ಗ ಇಂದ ಬರೆದಿರುವಂತ ಪತ್ರ ಆಯ್ಕೆ ಆಗಿದೆ. ಅವರು ನಮಗೆ ಕಳಿಸಿರುವಂತ ರೆಸಿಪಿ ಕರ್ಡ್ ಶೋರ್ಬಾ. ಇದನ್ನ ಹೇಗ್ ಮಾಡೋದು ಅಂತ ನಮಗ್ ತೋರಿಸ್ಕೊಡ್ತಾ ಇದಾರೆ ನಮ್ಮ ಕುಕ್ಕರಿ ಎಕ್ಸ್ಪರ್ಟ್ ಅನಿತಾ ನವೀನ್ ಅವರು. ನೋಡೋಣವಾ? ಬನ್ನಿ ನೋಡೋಣ. ನಮಸ್ಕಾರ. ಈ ದಿನ ನಿಮಗೆಲ್ಲ ನಾನು ಕರ್ಡ್ ಶೋರ್ಬಾ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಎಣ್ಣೆ, ಕೊತ್ತಂಬರಿ ಸೊಪ್ಪು, ಮೈದಾ ಹಿಟ್ಟು, ಮೊಸರು, ಹಾಲು, ಅರಿಶಿನ, ಟೊಮ್ಯಾಟೊ, ಶುಂಠಿ ಪೇಸ್ಟ್, ಜೀರಿಗೆ, ಹಸಿಮೆಣಸಿನಕಾಯಿ, ಉಪ್ಪು, ಸೌತೆಕಾಯಿ ಮತ್ತು ಈರುಳ್ಳಿ. ಫಸ್ಟು ಇಲ್ಲಿ ನಾವು ಮೊಸರು, ಹಾಲು, ಮೈದಾ ಹಾಗೂ ಅರಿಶಿನ ಎಲ್ಲನೂ ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು. 1 ಕಪ್ನಷ್ಟು ಮೊಸರು ಹಾಕಿದಾಗ 2 ಟೇಬಲ್ ಸ್ಪೂನಷ್ಟು ಹಾಲು, ನಂತರ ಮೈದಾ ಹಿಟ್ಟು 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ನಂತರ ಅರಿಶಿನ 1 ಚಿಟಿಕೆಯಷ್ಟು. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಮಾನ್ಯವಾಗಿ ಮೊಸರನ್ನ ನಾವು ರಾಯ್ತಾಗಳಲ್ಲಿ ಯೂಸ್ ಮಾಡಬೇಕಾದ್ರೆ ಎಲ್ಲರೂ ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡಿಬಿಡ್ತಾರೆ. ಅದು ಸ್ವಲ್ಪ ಹೊತ್ತು ತಕ್ಷಣ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಮೊಸರನ್ನ ತೊಗೊಂಡ್ಬಿಟ್ಟು 1 ಸ್ಪೂನ್ ತೊಗೊಂಡು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಆಮೇಲೆ ನೀವು ರಾಯ್ತಾಗೆ ಸೇರಿಸಿದ್ರೆ ಅದು ಗಟ್ಟಿಯಾಗಿ ಹೋಟ್ಲಲ್ಲಿ ಕೊಟ್ಟಂಗೆ ಇರುತ್ತೆ. ಮೊಸರನ್ನ ಸಹ ನಾವು ದಾಸವಾಳದ ಎಲೆ ಜೊತೆಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಆ ಒಂದು ಪೇಸ್ಟ್ನ ತಲೆಗೆ ಹಚ್ಕೊಂಡ್ಬಿಟ್ಟು 1 ಅವರ್ ನೆಂದುಬಿಟ್ಟು ನಂತರ ತಲೆ ಸ್ನಾನ ಮಾಡೋದ್ರಿಂದ ಕೂದಲಿಗೆ ಒಳ್ಳೆ ಹೊಳಪು ಬರುತ್ತೆ. ಇವಾಗ ನಾವು ಬಾಣಲೆ ಇಡಬೇಕು. ನಂತರ ಬಾಣಲೆಗೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಜೀರಿಗೆ, ನಂತರ ಹಸಿಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಹಾಕಿದ ತಕ್ಷಣ ಜಿಂಜರ್ ಪೇಸ್ಟ್. ಈ ಜಿಂಜರ್ ಪೇಸ್ಟ್ ಇಲ್ಲ ಅಂದರೆ ಶುಂಠಿನ ಸಣ್ಣಕ್ಕೆ ತುರಿದುಬಿಟ್ಟು ಸಹ ಹಾಕ್ಬೋದು. ಅದಾದಮೇಲೆ ಹೆಚ್ಚಿರುವಂಥ ಈರುಳ್ಳಿ, ಒಂದೇ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾವು ಏನು ಮೊಸರಿನ ಜೊತೆಲಿ ಕಲಸಿಟ್ಕೊಂಡಿರ್ತೀವಲ್ಲ ಮಿಶ್ರಣ, ಅದನ್ನು ಹಾಕಬೇಕು. ಇದು ನಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಶೋರ್ಬಾ ಅಂದಾಗ ಸ್ವಲ್ಪ ನೀರಾಗಿರಬೇಕು, ಹಾಗಾಗಿ ಸ್ವಲ್ಪ ನೀರು ಹಾಕ್ಬೋದು. ನಾವಿಲ್ಲಿ ಮೈದಾ ಹಿಟ್ಟನ್ನ ಸಹ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬಂದೇ ಬರುತ್ತೆ. ಇವು ಬಾಯ್ಲ್ ಆಗಬೇಕಾದ್ರೆ ಸ್ವಲ್ಪ ನೀರು ಹಾಕಿದ್ರೆ ಸರಿ ಹೋಗುತ್ತೆ. ಇವಾಗ ಉಪ್ಪು, ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದು ಗಟ್ಟಿ ಆಗ್ತಾ ಇದೆ. ಇವಾಗ ಕೊನೆಯದಾಗಿ ನಾವು ಹೆಚ್ಚಿರುವಂಥ ಸೌತೆಕಾಯಿ ಮತ್ತು ಹೆಚ್ಚಿರುವಂಥ ಟೊಮ್ಯಾಟೊನ ಸೇರಿಸಬೇಕು. ನಂತರ ಸೌತೆಕಾಯಿ, ಈ ಸೌತೆಕಾಯಿ ರಸ ಮತ್ತು ಟೊಮ್ಯಾಟೊ ರಸ ಎರಡನ್ನ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು ಒಂದು 10 ನಿಮಿಷ ನಂತರ ಮುಖ ತೊಳ್ಕೊಂಡ್ರೆ ಡಲ್ಲಾಗಿರೋ ಮುಖ ಇಮಿಡಿಯೇಟಾಗಿ ಫ್ರೆಶ್ ಆಗಿಬಿಡುತ್ತೆ. ಇವಾಗ ಆಗಿದೆ. ಈ ಒಂದು ಶೋರ್ಬಾನ ನೀವು ಯಾವ ಟೈಮಲ್ಲಾದ್ರೂ ತಗೋಬೋದು. ಮತ್ತು ಇದನ್ನು ಚಪಾತಿ ಜೊತೆಯಲ್ಲಿ ಇಲ್ಲ ಡೈರೆಕ್ಟಾಗಿ ಸೂಪ್ ಥರ ಸಹ ನೀವು ಸೇವಿಸ್ಬೋದು. ಸ್ವಾದಿಷ್ಟವಾದ ಬಿಸಿ ಬಿಸಿಯಾದ ರುಚಿಯಾದ ಕರ್ಡ್ ಶೋರ್ಬಾ ಸವಿಯಲು ಸಿದ್ಧ.